ಬಿಗ್ ಬಾಸ್ ಖ್ಯಾತಿಯ ನಟ ಶೈನ್ ಶೆಟ್ಟಿ ಅವರಿದ್ದಾರೆ. ನಮ್ಮ ದುನಿಯಾ ವಿಜಯ್ ಸರ್ ಅವರು ರಿಲೀಸ್ ಮಾಡಿರುವಂಥ ಹಾಡಿದ್ದು ಇವತ್ತು. ಗೆಳೆಯ ರಾಕೇಶ್ ಅವರು ಅದು ಒಂದು ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿದೆ. ಕನ್ನಡ ಚಿತ್ರರಂಗದ ಆಸ್ತಿಯವರು ಅವ್ರನ್ನ ಕಳ್ಕೊಂಡಿರೋದು ಈ ಕನ್ನಡ ಚಿತ್ರರಂಗಕ್ಕೆ ಅದೊಂದು ಲಾಸ್ ಅಂತ ಹೇಳ್ತೀನಿ. ಅದಕ್ಕೂ ಕಾಂತಾರಕ್ಕೂ ಸ್ವಲ್ಪ ಲಿಂಕ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಸಿನಿಮಾಗೂ ಸಂಬಂಧ ಇದೆ ಅಂತ ಹೇಳೋದು ಅದು ತುಂಬಾ ತಪ್ಪು ಅಂತ ಕಾಣಿಸುತ್ತೆ ನನಗೆ. ಏನೋ ಪ್ರಾಬ್ಲಮ್ ಇರ್ಬೋದಾ, ಏನೋ ನೆಗೆಟಿವ್ ಇರ್ಬೋದಾ ಅಂತ ಹೇಳಿದ್ರೆ ಹೆಂಗ್ ನೆಗೆಟಿವ್ ಆಗೋದಕ್ಕೆ ಸಾಧ್ಯ? ಯಾವ ದೇವರಿಗೆ ಅದರಿಂದ ಬೇಜಾರಾಗೋದಕ್ಕೆ ಸಾಧ್ಯ? ಉಡುಪಿಯಲ್ಲೇ ಶೂಟಿಂಗ್ ಆಗ್ತಾ ಇತ್ತು, ರಿಷಬ್ ಶೆಟ್ರು ಅಲ್ಲೇ ಇದ್ರು, ಆದ್ರೂ ಕೂಡ ನೋಡೋಕ್ ಬಂದಿಲ್ಲ. ಹೋದ್ರು ಹೇಳಲೇಬೇಕು ಅಂತ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನ್ಯಾಷನಲ್ ಟಿವಿ. ನಾನು ಪಲ್ಲವಿ. ಇವಾಗ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ಕೇಳ್ಕೊಂಬಂದೆ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ, ಅಯ್ಯೋ ದೇವ್ರೆ ಅಂತ. ಸೊ ನನ್ನ ಜೊತೆಗೆ ಮಾತನಾಡಲಿಕ್ಕೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದಲ್ಲಿ ವಿಲನ್ ಶೇಡ್ನಲ್ಲಿ ಕಾಣಿಸಿಕೊಂಡಂತಹ ಬಿಗ್ ಬಾಸ್ ಖ್ಯಾತಿಯ ನಟ ಶೈನ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತನಾಡಿಸ್ತಾ ಹೋಗ್ತೀನಿ. ಹಲೋ, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆ ಸಾಂಗ್ ಕೇಳಿಸ್ಕೊಂಡಂಗಿಂದ ನನಗಂತೂ ನಿದ್ದೆ ಬರ್ತಾ ಇಲ್ಲ. ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಎಷ್ಟು ಖುಷಿಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಈ ಮೂಮೆಂಟ್ ಹೇಗಿತ್ತು? ಇಲ್ಲ, ತುಂಬ ಚೆನ್ನಾಗಿತ್ತು. ಒಂದು ಸಿನಿಮಾ ಬಗ್ಗೆ ಹೇಳಕ್ಕೆ ಹೊರಟಾಗ ಪ್ರಮೋಷನ್ ಮಾಡಬೇಕು ಅಂತ ಬೇರೆ ಬೇರೆ ವಿಭಿನ್ನವಾದಂಥ ಪ್ರಯತ್ನಗಳನ್ನ ಮಾಡ್ತೀವಿ. ಏನೋ ಒಂದು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತೀವಿ, ಅಥವಾ ಏನೋ ಒಂದು ಹೊಸದಾಗಿ ಏನೋ ಕ್ರಿಯೇಟ್ ಮಾಡೋದಕ್ಕೆ ಅಂದರೆ ಪ್ರಯತ್ನ ಪಡ್ತೀವಿ. ಬಟ್ ನನ್ನ ಪ್ರಕಾರ ಸಿನಿಮಾದ ಯಾವುದೋ ಒಂದು ಹಾಡು ತುಂಬ ಚೆನ್ನಾಗಿರುವಂಥ ಸಾಂಗನ್ನು ಹೊರಗಡೆ ಬಿಟ್ಟಾಗ ಅದಕ್ಕಿಂತ ದೊಡ್ಡ ಇನ್ವಿಟೇಷನ್ ಇನ್ನೊಂದಿಲ್ಲ. ಅದಕ್ಕೆ ಸರಿಯಾಗಿ ಒಂದು ಪ್ರಮೋಷನಲ್ ಸಾಂಗನ್ನು ಶೂಟ್ ಮಾಡಿದ್ದಾರೆ, ಒಂದು ಪ್ರಮೋಷನಲ್ ಕಂಟೆಂಟನ್ನು ಇವತ್ತು ಹೊರಗಡೆ ಬಿಟ್ಟಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಅದು ಕೂಡ ನಮ್ಮ ದುನಿಯಾ ವಿಜಯ್ ಸರ್ ಅವರು ರಿಲೀಸ್ ಮಾಡಿರುವಂಥ ಹಾಡಿದ್ದು ಇವತ್ತು. ಎಲ್ರಿಗೂ ಇಲ್ಲಿರೋರ್ಗಂತೂ ಇವಾಗಿನ ತನಕ ನಾನು ನೋಡ್ತಾ ಇರೋ ಪ್ರಕಾರ ಎಲ್ಲರಿಗೂ ಇಷ್ಟ ಆಗಿದೆ. ಖಂಡಿತವಾಗ್ಲೂ ಈ ಹಾಡು ಮುಂದೆ ನಮ್ಮ ಟೀಸರ್ ಟ್ರೈಲರ್ಗೆ ಎಲ್ಲದಕ್ಕೂ ಒಂದು ಒಳ್ಳೆ ಫಾಲೋ ಅಪ್ ಆಗಿರುತ್ತೆ ಅಂತ ನಂಬಿದ್ದೀನಿ. ಟೀಸರ್ಗೆ ಶ್ರೀ ಮುರಳಿ ಸರ್, ರವಿಚಂದ್ರನ್ ಸರ್ ಸಾಥ್ ಕೊಟ್ಟಿದ್ರು. ಇವಾಗ ಸ್ಯಾಂಡಲ್ವುಡ್ ಸಲ್ಗ ದುನಿಯಾ ವಿಜಯ್ ಸರ್ ಸಾಥ್ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಯಿತು? ಇಲ್ಲ, ಒಂದು ಚಿತ್ರರಂಗ ಬೆಳಿಬೇಕು ಅಂತ ಹೇಳಿದ್ರೆ, ಅಲ್ಲಿ ಬರುವಂಥ ಪ್ರತಿಭಾನ್ವಿತ ಕಲಾವಿದರು ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ದಾರಿ ಮಾಡಿಕೊಡೋರು ನಮ್ಮ ಹಿರಿಯರೇ ಆಗಿರಬೇಕಲ್ವ. ಆ್ಯಂಡ್ ಖಂಡಿತವಾಗ್ಲೂ ಮುರಳಿ ಸರ್ ಅವರು ನಮಗೆ ಸಾಥ್ ಕೊಟ್ಟಿರೋದಾಗಿರ್ಬೋದು, ಇವತ್ತು ದುನಿಯಾ ವಿಜಯ್ ಸರ್ ಬಂದು ನಮಗೆ ಇದು ಸಾಂಗ್ ರಿಲೀಸ್ ಮಾಡಿಕೊಟ್ಟಿರೋದಾಗಿರ್ಬೋದು, ಇದೆಲ್ಲ ಅವರು ನಮ್ಗೆ ನೀಡ್ತಾ ಇರುವಂತಹ ಪ್ರೋತ್ಸಾಹ, ಆಶೀರ್ವಾದ. ಅದ್ರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಬೇಕು, ಅದಕ್ಕೆ ನೀಡ್ತಾ ಇರುವಂಥ ಪ್ರೋತ್ಸಾಹ ಕೂಡ. ಸೊ ಈ ಥರದ ಪ್ರೋತ್ಸಾಹಗಳು, ಈ ಥರದ ಬೆಂಬಲ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟರು ನಮ್ಮಂಥ ಎಲ್ಲ ಕಲಾವಿದರಿಗೂ ಕೊಡ್ತಾ ಇರಲಿ. ಎಲ್ಲರ ಜೊತೆಗೆ ಸೇರೋಣ, ಎಲ್ಲರ ಜೊತೆಗೆ ಬೆಳೆಯೋಣ. ಕನ್ನಡ ಚಿತ್ರರಂಗ, ಕನ್ನಡ ಚಿತ್ರಗಳು ಆದಷ್ಟು ಜಾಸ್ತಿ ಚಿತ್ರಗಳು ಬರೋ ಹಾಗಾಗಲಿ. ಆ್ಯಂಡ್ ಈ ಎಲ್ಲದಕ್ಕೂ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು. ಓಕೆ, ಇವಾಗ ನಿಮ್ಮ ಪಾತ್ರದ ಬಗ್ಗೆ ಮಾತನಾಡ್ತಾ ಹೋದಾಗ ಹೇಳಲ್ಲ ಅಂತ ನನಗೆ ಗೊತ್ತು, ಒಂದು ಸ್ವಲ್ಪ ಹಿಂಟ್ ಕೊಡ್ಬೋದಲ್ವಾ ಏನಾದರೂ? ಅದೇ ಅಂದರೆ ನಿದ್ರೆ ಬರಬೇಕು ಅಂತ ಹೇಳಿದ್ರೆ ಒಂದು ಕೆಲವರು ಪಾಸಿಟಿವ್ ರೀತಿಯಲ್ಲಿ ನಿದ್ರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನೊಂದಿಷ್ಟು ಜನ ನೆಗೆಟಿವ್ ಆಗಿ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅವಾಗ ಅವ್ರಿಗೆ ನಿದ್ರೆ ಬರುತ್ತೆ. ಕೆಲವರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮಾತ್ರ ಅವ್ರಿಗೆ ಜೀವನದಲ್ಲಿ ಸಮಾಧಾನ ಆಗಿ ಅವ್ರಿಗೆ ನಿದ್ರೆ ಬರುತ್ತೆ. ಸೊ ಈ ಥರ ಎರಡು ಪಾತ್ರಗಳು, ಒಂದು ಧ್ರುವ, ಇನ್ನೊಂದು ವಿಕ್ರಮ್. ಸೊ ಆ ವಿಕ್ರಮ್ ಪಾತ್ರ ನಾನು ಮಾಡ್ತಾ ಇದ್ದೀನಿ, ಧ್ರುವ ಪಾತ್ರ ನಮ್ಮ ಪ್ರವೀರ್ ಮಾಡ್ತಾ ಇದ್ದಾರೆ. ಓಕೆ, ಸಾಂಗಲ್ಲಿ ಒಂದು ಲೈನ್ ಇತ್ತು, ನಿದ್ರೆ ಬಂದಿಲ್ಲ ಅಂದರೆ ಅಮ್ಮ ಚಿಕ್ಕ ವಯಸ್ಸಲ್ಲಿ ಕತ್ತೆ ಹಾಲು ಕುಡಿಸ್ತಿದ್ರು ಅಂತ. ಸೊ ನಿಮಗೆ ನಿದ್ದೆ ಬಂದಿಲ್ಲ ಅಂದಾಗ ನಿಮ್ಮಮ್ಮ ಏನು ಮಾಡ್ತಿದ್ರು? ನಮ್ಮಮ್ಮ ಕತ್ತೆ ಹುಡುಕಿದ್ರು, ಸಿಕ್ಕಿರಲಿಲ್ಲ, ಅದಕ್ಕೆ ಹಸು ಹಾಲನ್ನೇ ಕುಡಿಸಿದ್ದಾರೆ. ಓಕೆ, ಇವಾಗ ಇತ್ತೀಚೆಗೆ ಗೆಳೆಯ ರಾಕೇಶ್ ಅವರು ಅದು ಒಂದು ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿದೆ. ಅದಕ್ಕೂ ಕಾಂತಾರಕ್ಕೂ ಸ್ವಲ್ಪ ಲಿಂಕ್ ಮಾಡ್ಕೊಂಡಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಾಕೇಶ್ ಪೂಜಾರಿ ಅವರು ಮೂಲತಃ ನಮ್ಮ ಮಂಗಳೂರು ಕಡೆಯವರು. ನಾನು ಅವ್ರನ್ನ ಅಂದರೆ ಖುದ್ದಾಗಿ ಯಾವತ್ತೂ ಭೇಟಿ ಮಾಡಿಲ್ಲ, ಅಥವಾ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಯಾವತ್ತೂ ಸಿಕ್ಕಿಲ್ಲ. ಬಟ್ ಕನ್ನಡ ಚಿತ್ರರಂಗ ಈ ಥರ ಇದೆ, ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇದೆ ಅಂತ ಟೈಮಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿಯವರು. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ರಾಕೇಶ್ ಪೂಜಾರಿ ಒಬ್ಬರು ಅದ್ಭುತವಾದಂಥ ನಟ, ಒಂದು ಅಮೇಝಿಂಗ್ ಪರ್ಫಾರ್ಮರ್. ಅವರು ಮಾಡ್ತಿರುವಂಥ ರಿಯಾಲಿಟಿ ಶೋಸ್ಗಳಲ್ಲಿ ಅವ್ರ ಪರ್ಫಾರ್ಮೆನ್ಸನ್ನು ನೋಡಿದ್ದೀನಿ, ನಾನು ನಕ್ಕಿದ್ದೀನಿ ಅವರ ಆ್ಯಕ್ಟಿಂಗಿಗೆ. ತುಂಬ ಹ್ಯೂಮರ್ ಇಟ್ಕೊಂಡು ಮಾತುಕತೆಯಲ್ಲೂ ಒಂದು ಹ್ಯೂಮರ್ ಇಟ್ಕೊಂಡು ಮಾತಾಡುವಂಥ ಒಬ್ಬ ಕಲಾವಿದ. ಅವ್ರನ್ನ ಕಳ್ಕೊಂಡಿರೋದು
ಅವ್ರ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಅದೊಂದು ಲಾಸ್ ಅಂತ ಹೇಳ್ತೀನಿ. ಬಟ್ ನಾನು ಅದೇ ಇನ್ನೊಂದು ಇಂಟರ್ವ್ಯೂವಲ್ಲಿ ಕೂಡ ಹೇಳ್ತಾ ಇದ್ದೆ, ಒಂದು ದೊಡ್ಡ ಸಿನಿಮಾ ನಡೀತಾ ಇದೆ ಕಾಂತಾರ ಅಂತ, ಅದರಲ್ಲಿ 1,000ಕ್ಕೂ ಹೆಚ್ಚು ಜನ ಕಲಾವಿದರು, ಟೆಕ್ನಿಷಿಯನ್ಸು ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಹುಟ್ಟು ಸಾವು ಅಂತ ಹೇಳೋದು ಅದು ಕಟ್ಟಿಟ್ಟು ಬುತ್ತಿ. ಅದನ್ನು ಮಿಸ್ ಮಾಡ್ಕೊಳಕ್ಕಾಗಲ್ಲ, ನೀವು ಮಿಸ್ ಮಾಡ್ಕೊಳಕ್ಕಾಗಲ್ಲ, ಅಥವಾ ರಾಕೇಶ್ ಅವರು ಅದನ್ನು ಮಿಸ್ ಮಾಡೋಕ್ಕಾಗಲ್ಲ. ಕೆಲವರಿಗೆ ಅದು ಒಂದಿಷ್ಟು ಆಯಸ್ಸು ಜಾಸ್ತಿ ಇರುತ್ತೆ, ಕೆಲವರಿಗೆ ಆಯಸ್ಸು ಕಮ್ಮಿ ಇರುತ್ತೆ. 1000 ಜನರಲ್ಲಿ ಒಬ್ರಿಗೆ ಇಬ್ಬರಿಗೆ ಈ ಥರ ಆದಾಗ ಅದನ್ನು ಒಂದು ಸಿನಿಮಾಗೆ ಅದನ್ನು ಕನೆಕ್ಟ್ ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇನ್ನೂ 998 ಜನರು ಅಲ್ಲಿ ಬದುಕ್ತಾ ಇದ್ದಾರೆ, ಅದರಿಂದ ಜೀವನ ನಡೆಸ್ತಾ ಇದ್ದಾರೆ ಅಲ್ವಾ. ಸೊ ನನಗೆ ಅದಕ್ಕೂ ಸಿನಿಮಾಗೂ ಸಂಬಂಧ ಇದೆ ಅಂತ ಹೇಳೋದು ಅದು ತುಂಬ ತಪ್ಪು ಅಂತ ಕಾಣಿಸುತ್ತೆ ನನಗೆ. ಇನ್ನೊಂದು, ದೇವರು ಆ ಥರ ಹೇಳಿದ್ರು, ದೇವರು ಏನೋ ಪ್ರಾಬ್ಲಮ್ ಇರ್ಬೋದಾ, ಏನೋ ನೆಗೆಟಿವ್ ಇರ್ಬೋದಾ ಅಂತ ಹೇಳಿದ್ರೆ ಹೆಂಗೆ ನೆಗೆಟಿವ್ ಆಗೋದಕ್ಕೆ ಸಾಧ್ಯ? ಒಂದು ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರುವಂಥ, ಕನ್ನಡ ಚಿತ್ರರಂಗನ ಇಡೀ ಇಂಡಿಯಾದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರುವಂಥ ಒಂದು ಸಿನಿಮಾ, 1000 ಜನರಿಗೂ ಹೆಚ್ಚು ಕೆಲಸ ನೀಡ್ತಾ ಇರುವಂಥ ಸಿನಿಮಾ, ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿದೆಯಾ? ಯಾವ ದೇವರಿಗೆ ಅದರಿಂದ ಬೇಜಾರಾಗೋದಕ್ಕೆ ಸಾಧ್ಯ? ದೇವರ ಆಶೀರ್ವಾದ, ಅನುಗ್ರಹ ಇರಲೇಬೇಕು ಇಂಥ ದೊಡ್ಡದೊಂದು ಸಿನಿಮಾ ಆಗಬೇಕು ಅಂತ ಹೇಳಿದ್ರೆ. ಸೊ ಖಂಡಿತವಾಗ್ಲೂ ಆ ಥರದ ಸುಮ್ಮನೆ ಮಾತುಗಳನ್ನು ಆಡಿ ಇದನ್ನು ಯಾವುದೋ ರೀತಿ ಅದನ್ನು ತಿರುಗಿಸೋದ್ರಲ್ಲಿ ಅರ್ಥ ಇಲ್ಲ. ತುಂಬ ಸೂಕ್ಷ್ಮವಾದಂಥ ವಿಚಾರಗಳವೆಲ್ಲ, ಅದನ್ನು ತುಂಬ ಈಸಿಯಾಗಿ ಈ ಥರ ಮಾತಾಡಿ ಅದನ್ನು ಹಾಳು ಮಾಡಬೇಡಿ. ಬೇಸರ ಆಗುತ್ತೆ ಯಾರನ್ನಾರು ಕಳ್ಕೊಂಡಾಗ, ಬಟ್ ಅವ್ರ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ನಾವೆಲ್ಲರೂ ನಿಂತ್ಕೊಳ್ಳೋಣ, ಅವ್ರಿಗೆಲ್ಲ ಸಪೋರ್ಟ್ ಮಾಡೋಣ. ಆ್ಯಂಡ್ ಒಂದು ಚಿತ್ರರಂಗ ಜೊತೆಗಿದ್ದು ಎಲ್ಲರೂ ಒಗ್ಗಟ್ಟಲ್ಲಿರೋಣ. ಇನ್ನೊಂದು ಪ್ರಶ್ನೆ, ಕಾಂತಾರ 1ನಲ್ಲಿ ಕಾಂತಾರದಲ್ಲಿ ನೀವು ಕೂಡ ಅಭಿನಯಿಸಿದ್ರೆ, ಅದ್ಭುತವಾಗಿ ನಟನೆ ಮಾಡಿದ್ರಿ. ಈಗ ಕಾಂತಾರ ಸೀಕ್ವೆಲ್ ಬರ್ತಾ ಇದೆ. ಈಗ ಒಂದಷ್ಟು ಅಡೆತಡೆಗಳು ಒಂದು ಶೂಟಿಂಗ್ಗೆ ಅಂದರೆ ಅದು ಹಾಗೆ ಆಗುತ್ತೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈ ರೀತಿ ಲಿಂಕ್ ಮಾಡ್ಕೊಂಡು ಹೋದಾಗ ಅಲ್ಲಿ ಚಿತ್ರರಂಗನೂ ಬೆಳೆಯೋಕ್ಕಾಗಲ್ಲ, ಸಿನಿಮಾನೂ ಕೂಡ ಬರೋಕ್ಕಾಗಲ್ಲ. ಅದೇ ಸಿನಿಮಾ ಇಟ್ಕೊಳ್ತಾರೆ, ಎಲ್ಲೋ ಒಂದು ಉಡುಪಿಯಲ್ಲೇ ಶೂಟಿಂಗ್ ಆಗ್ತಾ ಇತ್ತು, ರಿಷಬ್ ಶೆಟ್ಟರು ಅಲ್ಲೇ ಇದ್ರು, ಆದರೂ ಕೂಡ ನೋಡೋಕೆ ಬಂದಿಲ್ಲ ಅಂತ ಒಂದಷ್ಟು ಮಾತಾಡ್ತಾರೆ. ಈ ಸಿನಿಮಾದಿಂದನೇ ಈ ರೀತಿ ಆಗ್ತಾ ಇರೋದು ಅಂತ ಕಾರಣಗಳನ್ನು ಹುಡುಕೊಬಂದು ರಿಷಬ್ ಶೆಟ್ಟಿಯನ್ನು ಟ್ರೋಲ್ ಮಾಡೋ ಅಂಥದ್ದು ಈಗ ನಡೀತಾ ಇದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ನೀವು ಕೇಳ್ತಾ ಇರೋಂಥ ಪ್ರಶ್ನೆ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನೀವು ರಾಕೇಶ್ ಪೂಜಾರಿ ಅವರು ತೀರ್ಕೊಂಡಿದ್ದಾರೆ, ಅವರು ನಮ್ಮ ಕನ್ನಡ ಚಿತ್ರರಂಗದ ಒಂದು ಭಾಗ, ನಾನು ಹೇಳ್ಬೋದು. ರಿಷಬ್ ಶೆಟ್ಟಿ ಅವ್ರು ಹೋಗಿಲ್ವಾ ನಿಮಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಅಲ್ವಾ. ಅವ್ರು ಹೋದರೂ ಹೇಳಲೇಬೇಕು ಅಂತ ಇಲ್ಲ, ಹೇಳ್ದೇನೂ ಹೋಗಿರ್ಬೋದು, ಅವ್ರ ಫ್ಯಾಮಿಲಿನ ಮಾತಾಡ್ಸಿರ್ಬೋದು. ಸೊ ಊಹಾಪೋಹಗಳ ಬಗ್ಗೆ ನೀವು ನನಗೆ ಪ್ರಶ್ನೆ ಕೇಳಿ ನಾನು ಅದಕ್ಕೆ ಉತ್ತರ ಕೊಟ್ಟರೆ ಅದಕ್ಕೇನೂ ಉಪಯೋಗ ಇಲ್ಲ. ಬಟ್ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಮೇಡಮ್. ಇನ್ನೊಂದು ಪ್ರಶ್ನೆ ಎಲ್ಲ ಫ್ಯಾನ್ಸ್ ಕೇಳ್ತಾ ಇರೋದು, ಶೈನ್ ಶೆಟ್ಟಿ ಅವರು ಯಾವಾಗ ಸಿಹಿ ಸುದ್ದಿ ಕೊಡ್ತಾರೆ ಅಂತ ಏನಾದರೂ ಅಪ್ಡೇಟ್ಸ್ ಏನಾದ್ರು ಕೊಡ್ಬೋದಾ? ಖಂಡಿತವಾಗ್ಲು ಇವತ್ತು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದೀನಿ, ನಿದ್ರಾದೇವಿ ನೆಕ್ಸ್ಟ್ ಡೋರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ. ಇದ್ರ ಜೊತೆಗೆ ಇನ್ನೊಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಜಸ್ಟ್ ಮ್ಯಾರಿಡ್ ಅಂತ. ಈ 2 ಸಿಹಿ ಸುದ್ದಿನ ಇವಾಗ ಕೊಟ್ಟಿದ್ದೀನಿ. ಇನ್ನೊಂದು ಸಿಹಿ ಸುದ್ದಿ ಕೊಡೋದಕ್ಕೆ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ, ಪ್ರಿಪೇರ್ ಆಗ್ತಾ ಇದ್ದೀನಿ, ಅದಕ್ಕೆ ಪ್ರೀ ಪ್ರೊಡಕ್ಷನಲ್ಲಿದೆ. ಸೊ ಖಂಡಿತವಾಗ್ಲೂ ಅದನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಆ ಸಿಹಿ ಸುದ್ದಿ ಜೊತೆಗೆ ನಿಮ್ಮ ವೈವಾಹಿಕ ಜೀವನದ ಸಿಹಿ ಸುದ್ದಿ. ನನಗಿನ್ನೂ ಮದುವೆ ಆಗಿಲ್ಲ. ಅದು ಯಾವಾಗ ಅಂತ? ಡೈರೆಕ್ಟಾಗಿ ಮದುವೆ ಯಾವಾಗ ಆಗ್ತೀರಾ ಅಂತ ಕೇಳೋ ಬದಲು ನೀವು ಸಿಹಿ ಸುದ್ದಿ ಅಂತ. ಓಕೆ 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 ಇನ್ನೊಂದ್ಸಲ ಸಿಕ್ಕಿದಾಗ ಮಾತಾಡೋಣ ಅದ್ರ ಬಗ್ಗೆ. ಸದ್ಯಕ್ಕೆ ಅಂಥ ಸಿಹಿ ಸುದ್ದಿಗಳು ಯಾವುದೂ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದಲ್ವಾ, ಇದು ಶೈನ್ ಶೆಟ್ಟಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.